ನಮ್ಮ ಸಚ್ಚಿ ಅಂಕಲ್ ಬಂದಿರಂಗಿಲ್ಲ ಇನ್ನು. Here, so take this one. Alright, so ನಮ್ಮ ಬಾರ್ಕ್ ಬಸ್ಟರ್ ಇನ್ಸ್ಟಾಲ್ ಆಯಿತು. ಸೂಪರಾಗಿ ಕಾಣ್ತಾ ಇದೆ. What's up ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು Motomadness. ರೈಟ್, ಸೊ ಇವತ್ತಿಂದ ಅಜೆಂಡಾ ತುಂಬ ಸಿಂಪಲ್. ನಮ್ಮ ಗಾಡಿಗೆ ಲಾಸ್ಟ್ ವಿಡಿಯೋನಲ್ಲಿ ನೀವು ನೋಡಿದರೆ ಹ್ಯಾಂಡ್ ಗಾರ್ಡು ಇವೆಲ್ಲ ಇನ್ಸ್ಟಾಲ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಹೊಸ ಹೆಲ್ಮೆಟ್ ಕೂಡ ನೋಡಿದ್ವಿ, ಆದರೆ ತೊಗೊಳ್ಳಿಲ್ಲ. ಎಂಡ್ ಆಫ್ ದ ಡೇ ಈ ಕ್ವಾಡ್ ಲಾಕಿಗೆ ಒಂದು ಫೋನ್ ಕೇಸ್ ತೊಗೊಂಡ್ವಿ ಆ್ಯಂಡ್ ಹ್ಯಾಂಡ್ ಗಾರ್ಡ್ಸ್ ಆಬ್ವಿಯಸ್ಲಿ ತೊಗೊಂಡ್ವಿ. ಸೊ 2 ಅಪ್ಗ್ರೇಡ್ ಮಾಡಿದ್ದೀವಿ. ಇವತ್ತಿನ ಅಜೆಂಡಲ್ಲಿರೋದೇನು ಅಂದರೆ ಗಾಡಿಗೆ ಒಂದು PUC ಡಾಕ್ಯುಮೆಂಟ್ ಮಾಡಿಸ್ಬೇಕು, ಆಮೇಲೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿದೆ, ಆಮೇಲೆ ನೇಮ್ ಟ್ರಾನ್ಸ್ಫರ್ ಮಾಡಿಸ್ಬೇಕಾಗಿದೆ. ಸೊ ಆ್ಯಸ್ ಆಫ್ ನಾವು ಈಗ PUC ಮಾಡಿಸ್ಕೊಂಡು ಒಂದು ಸ್ವಲ್ಪ ಫ್ಯೂಲ್ ಹಾಕ್ಸ್ಕೊಂಡು ಹೊರಡೋದು. ನಮ್ಮ ಗಾಡೀಲಿ ಆಲ್ಮೋಸ್ಟ್ ಫ್ಯೂಲ್ ಖಾಲಿಯಾಗಿದೆ. ಫ್ಯೂಲ್ ಇಂಡಿಕೇಟರ್ ಕೂಡ ಹೊಡ್ಕೋತಾ ಇದೆ. ಪ್ರಾಬ್ಲಿ ಇನ್ನೊಂದು 2 ಲೀಟ್ರ್ ಇರ್ಬೋದು ಟ್ಯಾಂಕಲ್ಲಷ್ಟೇ. ಆ್ಯಂಡ್ ಈ ಬೈಕ್ ತೊಗೊಂಡಾಗಿಂದ ಇದು ನಂದು ಫಸ್ಟ್ ಫ್ಯೂಲ್ ಮಾಡಿಸ್ತಾ ಇರೋದು. ಸೊ ಯಾವ ಫ್ಯೂಲಿಗೆ ಪರ್ಫಾರ್ಮ್ ಚೆನ್ನಾಗಿ ಮಾಡುತ್ತೆ ಗೊತ್ತಿಲ್ಲ. ಸೊ ಇವತ್ತಿನ ಎಕ್ಸ್ಪೆರಿಮೆಂಟು ನಮ್ಮ ಫೇವ್ರೇಟು BP ಸ್ಪೀಡು. ಸೊ ಈಗ ಸದ್ಯಕ್ಕೆ ಸ್ಪೀಡ್ ಹಾಕಿಸಿ ನೋಡ್ತೀವಿ ಹೇಗಾಗತ್ತೆ ಅಂತ. ಸೊ ಸ್ಪೀಡಲ್ಲಿ ಚೆನ್ನಾಗಿ ಅನಿಸಿದ್ರೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನೆಕ್ಸ್ಟು ಫ್ಯೂಲ್ ಹಾಕ್ಸುವಾಗ XP 95 ಟ್ರೈ ಮಾಡ್ತೀನಿ. ಸೊ ಸ್ಪೀಡ್ ಹಾಕಪ್ಪಾಜಿ, ಒಂದು 600 ರೂಪಾಯಿ ಹಾಕಮ್ಮ. ಹಾಂ, ಆ PUC ಮಾಡಿಸ್ಬೇಕಲ್ಲ. PUC ನಮ್ಮ ಹೆಸ್ರಿಗೆ ಮಾಡ್ಕೋಬೋದಾ? ಅದು ನನ್ನ ಫ್ರೆಂಡ್ ಹೆಸರಲ್ಲಿದೆ, ಬಟ್ ಗಾಡಿ ಅವ್ರ ಹತ್ರ ನಾನು ಮೊನ್ನೆ ತಾನೇ ತೊಗೊಂಡೆ, ಬಟ್ ಇನ್ನೂ RC ಮಾಡಿಸ್ಬೇಕು. ಆಮೇಲೆ ಮಾಡಿಸ್ಬೋದಲ್ಲ? ಓಕೆ ಓಕೆ. ಇವಾಗೆಲ್ಲ 6 ಮಂತ್ ಸಿಗಲ್ವಾ PUC? ಹಾಂ, ಆಯ್ತು ನೋಡಿ. ಆಲ್ರೈಟ್, ಇಲ್ಲಿಗೆ ನಮ್ಮ PUC ಡಾಕ್ಯುಮೆಂಟ್ ರೆಡಿ ಆಯಿತು. ಸೊ ಈಗ ಜಸ್ಟ್ ಅವರು ಪ್ರಿಂಟೌಟ್ ಮಾಡಿಕೊಡ್ತಾರೆ, ತಗೊಂಡು ನಾವು ಇಲ್ಲಿಂದ ರಯ್ಯ. ಥ್ಯಾಂಕ್ ಯು. ಸೊ ಇಲ್ಲಿ ನಮ್ಮ ಸ್ಕ್ರಾಂಬ್ಲರ್ ಡ್ಯೂ ಡೇಟ್ ಕೂಡ ಬರೆದಿದ್ದಾರೆ. ನೆಕ್ಸ್ಟ್ ಮಾರ್ಚ್ವರೆಗೂ PUC ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು. ನೆಕ್ಸ್ಟ್ ನಾವು ಗುಡ್ ಟು ಗೋ ಎನಿವೇರ್. ಓಕೆ, 6 ಲೀಟ್ರ್ ಟ್ಯಾಂಕಿಗೆ, ಐ ಮೀನ್ ಫ್ಯೂಯಲ್ಗೆ ಕರೆಕ್ಟಾಗಿ ಅರ್ಧ ಟ್ಯಾಂಕ್ ತುಂಬಿದೆ. ಸೊ 13.5 ಲೀಟ್ರ್ ಟ್ಯಾಂಕ್ ಗಾಡಿ ಇದು. ಸೊ ಆ ಲೆಕ್ಕಕ್ಕೆ 1-1.5 ಲೀಟ್ರು ಇತ್ತು ಅನಿಸುತ್ತೆ ಟ್ಯಾಂಕಲ್ಲಿ. ಸೊ ಈಗ ನಾಗರಬಾವಿಯಿಂದ ನಾವು ಹೊರಟಿದ್ದೀವಿ. ಮುಂದಿನ ಡೆಸ್ಟಿನೇಷನ್ ಜಯನಗರ್.
ಐ ಥಿಂಕ್ ಜಯನಗರ್ ಆರ್ ಟಿ ಒಗೆ ಕೂಡ ಹೋಗಬೇಕಾಗಿದೆ. ಸೊ ಫಸ್ಟ್ ಆರ್ ಟಿ ಒ ಹೋಗ್ತೀರಾ ಅಥವಾ ಸೀದಾ ನಮ್ಮ ಫ್ರೆಂಡ್ ಸಚಿನನ್ನು ಮೀಟ್ ಮಾಡ್ತೀವೋ ಗೊತ್ತಿಲ್ಲ. ಆನ್ ದಿ ಗೋ ಡಿಸೈಡ್ ಮಾಡೋಕ್ಕಿದೆ. ಏನೇನು ಗುರು, ಹೈಡ್ರಾಲಿಕ್ ಕ್ಲಚ್ಚಿನ ಮಜಾನೇ ಬೇರೆ. ಏನು ಕ್ಲಚ್ ಹಿಡ್ಕೊಂಡು ಓಡಿಸಿದ್ರು ಕೈ ಮೇಲೆ ಸ್ಟ್ರೆಸ್ಸೇ ಆಗಲ್ಲ. ಸುಸುಕ್ ಅಂತ ಕಂಪ್ರೆಸ್ ಆಗುತ್ತೆ. ಇಷ್ಟು ದಿನ ನಮ್ಮ ಇಟಾಲಿಯನ್ ಬ್ಯೂಟಿ 600i ಓಡಿಸಿ ಆ ಹಾರ್ಡ್ ಕ್ಲಚ್ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಇದನ್ನು ಮುಟ್ಟಿದ್ರೆ ಒಳ್ಳೆ ಸ್ಪಾಂಜ್ ಕೇಕ್ ಮುಟ್ಟಿದ ಫೀಲ್ ಬರುತ್ತೆ. ಬಟ್ ಒಂದು ಡೌನ್ ಸೈಡ್ ನನಗನ್ಸೋದು ಹೈಡ್ರಾಲಿಕ್ ಕ್ಲಚ್ಚಿಗೂ ಮತ್ತು ಕೇಬಲ್ ಆ್ಯಕ್ಚುಯೇಟೆಡ್ ಕ್ಲಚ್ಚಿಗೆ, ಕೇಬಲ್ ಕ್ಲಚ್ಚಲ್ಲಿ ನೀವು ಎಷ್ಟು ಗ್ರಿಪ್ ಮಾಡ್ತಾ ಇದ್ದೀರಾ ಅದು ನಿಮ್ಮ ಕ್ಲಚ್ ಪ್ಯಾಡ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ತಾಯಿದೆ, ಅಂದರೆ ನಿಮ್ಮ ಕ್ಲಚ್ ಎಷ್ಟು ಆ್ಯಕ್ಟಿವೇಟ್ ಆಗ್ತಾಯಿದೆ ಅನ್ನೋದು ಒಂದು ಫೀಲ್ ಸಿಗುತ್ತೆ, ಪ್ರಾಪರ್ ಫೀಲು. ಯಾಕಂದರೆ ಈಗ ನೀವು ಹಾಫ್ ಕ್ಲಚ್ಚಲ್ಲಿ ಗೇರ್ ಶಿಫ್ಟ್ ಮಾಡೋಕ್ಕೆ ಹೋದರೆ ಗೇರ್ ಶಿಫ್ಟ್ ಆಗೋಲ್ಲ, ಕಟಕ್ ಅಂತ ಹಿಡ್ಕೊಳ್ಳುತ್ತೆ ಕ್ಲಚ್ ಪ್ಲೇಟು. ಆ್ಯಂಡ್ ಕೇಬಲ್ ಕ್ಲಚ್ಚಲ್ಲಿ ನಿಮ್ಗೆ ಆ ಫೀಲ್ ಒಂದು ಗೇಜ್ ಗೊತ್ತಾಗುತ್ತೆ. ಓಕೆ, ನಂದು ಪೂರ್ತಿ ಆ್ಯಕ್ಟಿವೇಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಕ್ಲಚ್ ಹಿಡಿಬೇಕು ಶಿಫ್ಟ್ ಮಾಡಬೇಕು ಅಂದಾಗ. ಇದರಲ್ಲಿ ಆ ಥರ ಫೀಲ್ ಬರೋಲ್ಲ. ಸೊ ಇದು ನಿಮ್ಮದು ಗೇರ್ ಲಿವರಲ್ಲಿ ಫೀಲ್ ತೊಗೋಬೇಕು, ನಿನ್ನ ಆ್ಯಕ್ಟಿವೇಟ್ ಆಗ್ತಾಯಿದೆಯೋ ಇಲ್ಲೋ, ಸೊ ಕ್ಲಚ್ ಇನ್ನೂ ಫುಲ್ ಹಿಡಿಬೇಕೋ ಬೇಡವೋ ಅನ್ನೋದು ನಿಮ್ಗೆ ಅಲ್ಲಿ ಫೀಲ್ ತೊಗೊಳತ್ತೆ. ಆ್ಯಂಡ್ ಎರಡನೇದು, ಹೈಡ್ರಾಲಿಕ್ ಕ್ಲಚ್ ಬರೋವಂಥ ಗಾಡಿಗಳಲ್ಲಿ ಸ್ಲಿಪ್ಪರ್ ಕ್ಲಚ್ ಇರುತ್ತೆ. ಸೊ ಸ್ಲಿಪ್ಪರ್ ಕ್ಲಚ್ ಕೂಡ ಒಂಥರ ವಿಯರ್ಡಾಗಿ ಇರುತ್ತೆ, ಅದರದ್ದೇ ಒಂದು ಏನಂತಾರೆ ವರ್ಕಿಂಗ್ ಮೆಕ್ಯಾನಿಸಮ್ ಇರುತ್ತಲ್ವ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಗೇರ್ ಶಿಫ್ಟ್ ಮಾಡುವಾಗ ಒಂದು ಒಳ್ಳೆ ರೆವ್ವಲ್ಲಿ ನೀವು ಮ್ಯಾಚ್ ಮಾಡಬೇಕು ಇಂಜಿನನ್ನು. ತುಂಬ ಲೋವರ್ ಆರ್ ಪಿ ಎಮ್ಮಲ್ಲಿ ಗೇರು ಶಿಫ್ಟ್ ಮಾಡೋಕ್ಕೆ ಹೋಗ್ತಾಯಿದ್ರೆ ಕೆಲಸ ಆಗೋದೇ ಇಲ್ಲ. ಸೊ ಇಂಜಿನ್ ರನ್ ಆಗ್ತಾ ಇರಬೇಕು, ಆ ರೆವನ್ನು ಮ್ಯಾಚ್ ಮಾಡೋ ಥರನೇ ಇರಬೇಕು ಗೇರು. ಇದು ಕಂಪ್ಲೇಂಟ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ಸಮಥಿಂಗ್ ನ್ಯೂ ನೋಟಿಸ್ ಮಾಡ್ತಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ಪ್ರತಿಯೊಬ್ಬರೂ ಕೂಡ ಸೂಪರ್ ಬೈಕಿಂದನೇ ಬೈಕಿಂಗ್ ಸ್ಟಾರ್ಟ್ ಮಾಡಲ್ಲ. ನಾನು ಕೂಡ ಏನು ದೊಡ್ಡ ಬೈಕಿಂದ ಸ್ಟಾರ್ಟ್ ಮಾಡಿದ್ದಲ್ಲ. ನನ್ನ ಫಸ್ಟ್ ಬೈಕ್ ಬಂದುಬಿಟ್ಟು FZ 150. ಅದಾದಮೇಲೆ ದೊಡ್ಡ ಬೈಕ್ ಅಂತ ಓಡಿಸಿದ್ದು ಡ್ಯೂಕ್ 200 ನನ್ನ ತಮ್ಮ ತೊಗೊಂಡ್ಮೇಲೆ. RC 390 ಒಂದು ತೊಗೊಂಡ್ವಿ. ಸೊ ಅದೊಂದು ಸ್ವಲ್ಪ ದಿನ ಓಡಿಸಿದೆ. ಸೊ ಸ್ವಲ್ಪ ದಿನ ಅಂದರೆ ವೆರಿ ಬ್ರೀಫ್ ಮೂಮೆಂಟ್, ತುಂಬ ದಿನವೂ ಏನೇನು ಓಡಿಸಿಲ್ಲ. ನನ್ನ ತಮ್ಮ ತೊಗೊಂಡಿದ್ದ ಅವ್ನ ಫ್ರೆಂಡಿಂದು. ಸೊ ಒಂದು 2-3 ತಿಂಗಳು ಮನೇಲಿತ್ತು. ಆ ಟೈಮಲ್ಲಿ ನಾನು ಸ್ವಲ್ಪ ಓಡಿಸ್ತಾ ಇದ್ದೆ. ಯಾಕ್ರಪ್ಪ ಹೀಗೆ ಮಾಡ್ತೀರಾ, ರೋಡ್ ಮಧ್ಯೆ ಹೆಂಗಂದ್ರೂ ಹಂಗೆ ಬ್ರೇಕ್ ಹೊಡಿತೀರಾ, ಬ್ರೇಕ್ ಲೈಟ್ಸ್ ಇರಲ್ಲ ಇಲ್ಲ ನಿಮ್ಮ ಗಾಡಿಗಳಲ್ಲಿ, ಕರ್ಮಕಾಂಡ. ನೀವೇನಾರು ಅಂದ್ಕೊಳ್ರಪ್ಪ, ನಾವು ಹೇಳೋದು ಇಷ್ಟೇ, ರೋಡಿಗೆ ಗಾಡಿ ಬಂದಮೇಲೆ ರೋಡ್ ಪಾಲಿಸಿಗೆ ತಕ್ಕನಂಗೆ ಗಾಡಿನ ಮೇಂಟೈನ್ ಮಾಡಿ. ಬ್ರೇಕ್ ಲೈಟ್ಸು, ಇಂಡಿಕೇಟರ್ಸ್ ಹಾಕೋದು, ಎದುರುಗಡೆಯಿಂದ ಬರುವಾಗ ಡಿಮಾಂಡ್ ಡಿಪ್ ಮಾಡೋದು, ಇಲ್ಲ ಹೈ ಬೀಮಲ್ಲಿದ್ದರೆ ಕೆಲಸದಲ್ಲಿ ಲೋ ಬೀಮ್ಗೆ ಹಾಕೋದು, ಇವೆಲ್ಲ ಎಟಿಕೇಟ್ಸಪ್ಪ. ನಾವು ಇವಾಗ ಕಲ್ತಿಲ್ಲ ಅಂದರೆ ಇನ್ನು ಯಾವಾಗ ಕಲಿತೀವಿ? ದೊಡ್ಡ ಗಾಡಿ ತೊಗೊಂಡ್ರೆ ಸಾಲದು, ಅಥವಾ ಝೀ ಅಂತ ಎಳ್ಕೊಂಡು ಹೋದರೆ ಸಾಲದು ಗಾಡಿನ ರೋಡಲ್ಲಿ. ಇವೆಲ್ಲ ಎಟಿಕೇಟ್ಸ್ನು ಫಾಲೋ ಮಾಡಬೇಕು. ಇದು ನಮಗೆ ಒಳ್ಳೇದಾಗತ್ತೆ ಅಂತ ಅಲ್ಲ, ನಮ್ಮ ಅಕ್ಕಪಕ್ಕ ಇರೋರಿಗೂ ಒಳ್ಳೇದಾಗತ್ತೆ. ಸೊ ಅದನ್ನು ಕಲ್ತ್ಕೋಬೇಕು ನಮ್ಮ ಜನ. ಆಲ್ರೈಟ್, ಈಗ ಬನಶಂಕರಿ BDA ದಾಟಿ ಜಯನಗರ ಕಡೆ ಬರ್ತಾ ಇದ್ದೀವಿ. ಆರ್ ಬನಶಂಕರಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀನಿ. ಮಜಾ ಇರೋದು ಅಂದರೆ ಈ ಬೈಕಲ್ಲಿ ನನಗೆ ಆಟೋ ಕ್ಯಾನ್ಸಲಿಂಗ್ ಇಂಡಿಕೇಟರ್ ಅನಿಸಿದ್ದು. ಇಂಡಿಕೇಟ್ರ್ ಹಾಕಿ ನೀವು ಟರ್ನ್ ತೊಗೊಂಡು ಒಂದು 30-40 ಮೀಟರ್ಸ್ ಹೋಗೋಂಗಿಲ್ಲ, 30ನೂ ಅಲ್ಲ ಅನ್ಕೋತೀವಿ, ಒಂದು 10-20 ಮೀಟರ್ಸ್ ಹೋಗೋತ್ತಿಗೆ ಒಂದು 30-40 ಅಡಿ ಅಷ್ಟು ದೂರ ಆಗೋತ್ತಿಗೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡುತ್ತೆ. ಒಂಥರ ಮಜವಾಗಿದೆ ಅದನ್ನು ನೋಡೋಕ್ಕೆ. ಆ್ಯಂಡ್ ಆಟೋಮೆಟಿಕ್ DRL ಆನ್ ಆಫ್ ಆಗುತ್ತೆ. ಸೊ ಹಗಲೊತ್ತಾದರೆ ಈ ಥರ DRL ಆ್ಯಕ್ಟಿವೇಟ್ ಆಗುತ್ತೆ. ಸೊ ಗ್ರೀನ್ ಲೈಟ್ ಬರ್ತಾ ಇರೋದು DRL ಆ್ಯಕ್ಟಿವೇಟೆಡ್ ಆಗಿದೆ ಅಂತ. ಸೊ ರಾತ್ರಿ ಹೊತ್ತೇನಾದ್ರು ನೀವು ಬೈಕ್ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಮಾಡಿದ್ರೆ
ಆಟೋಮೆಟಿಕ್ಕಾಗಿ DRL ಆಫ್ ಆಗುತ್ತೆ, ಹೆಡ್ ಲ್ಯಾಂಪ್ ಆನ್ ಆಗುತ್ತೆ. ಸೊ ನಿಮ್ಮ ಹೈ ವಿಮ್ ಲೋ ವಿಮ್ನ ಇಲ್ಲಿ ಸೆಟ್ ಮಾಡ್ಬೋದು. ಸೊ ಇವೆಲ್ಲದೂ ಕೂಡ ಒಂದು ನಿಮ್ಮ ಇಂಟರ್ಫೇಸಲ್ಲಿ ಸಿಗುತ್ತೆ ಸೆಟ್ಟಿಂಗ್ಸಿಗೆ ಹೋದರೆ. ಸೊ ಸೆಟ್ಟಿಂಗ್ಸ್ ಮೆನುಗೆ ಹೋಗಿ ನೋಡಿ, ಟರ್ನ್ ಇಂಡಿಕೇಟರ್ಸ್ ಇದನ್ನು ಆಟೋಮೆಟಿಕ್ಕಿಗೆ ಇಟ್ಟರೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲ ಅಂದರೆ ನೀವೇ ಮ್ಯಾನ್ಯಲಾಗಿ ಹಾಕ್ಬೋದು. ಸೇಮ್ ನಿಮ್ಮದು DRL ಕಂಟ್ರೋಲ್ ಕೂಡ ಆಟೋಮೆಟಿಕ್ ಆಗುತ್ತೆ, ಇಲ್ಲಾಂದರೆ ಮ್ಯಾನ್ಯಲಾಗಿ ನೀವೇ ಓವರ್ ರೈಡ್ ಮಾಡ್ಬೋದು. ಸೊ ಇವೆಲ್ಲ ಫೀಚರ್ ನೋಡಿದಾಗ ಭಾರಿ ಖುಷಿ ಆಗುತ್ತೆ ಬೈಕ್ ಓಡ್ಸೋಕ್ಕೆ. ಸೊ ಇನ್ನೂ ನಾನು ಬೈಕ್ ತೊಗೊಂಡಾಗಿದ್ದ ಓಡಿಸಿರೋದು ಜಾಸ್ತಿ ಏನಿಲ್ಲ, ಒಂದು 50-60 ಕಿಲೋಮೀಟ್ರ್ ಮನೆ ಅಕ್ಕಪಕ್ಕನೇ ಓಡಾಡಿಸಿರೋದು. ಬಟ್ ಒಂದೊಂದೇ ಫೀಚರು ಅನ್ಲಾಕ್ ಮಾಡ್ತಾಯಿದ್ದೀನಿ. ಪ್ರಾಬ್ಲಿ ನೆಕ್ಸ್ಟು ಒಂದು ಲಾಂಗ್ ರೈಡ್ ಹೋದರೆ ಅಥವಾ ಶೋರೂಮ್ ವಿಸಿಟ್ ಮಾಡಿದ್ರೆ ಈ ಸಸ್ಪೆನ್ಷನನ್ನು ಟ್ಯೂನ್ ಮಾಡೋದು ಹೇಗೆ, ಈಗ ರೈಟ್ ನಾವು ಏನು ಸೆಟ್ಟಿಂಗಲ್ಲಿದೆ ಅನ್ನೋದನ್ನು ಒಂದ್ಸಲಿ ಎಕ್ಸ್ಪ್ಲೋರ್ ಮಾಡಿ ನೋಡ್ತೀನಿ. ಸೊ ಒಂಥರ ಭಾರಿ ಮಜಾ ಕಂಡ್ರಿ ಇದನ್ನು ಓಡಿಸೋದು. ಈ ಥರ ಫೀಚರ್ಗಳನ್ನೆಲ್ಲ ಇಟ್ಕೊಂಡು ಎಷ್ಟು ಕನ್ವೀನಿಯೆಂಟ್ ಅನಿಸುತ್ತೆ. ಯಾಕೆಂದರೆ ನಾನು ಗಿವನ್ ನಂದು ಪರ್ಸನಾಲಿಟಿಗೆ ಎಷ್ಟೋ ಸಲ ಮರ್ತೋಗ್ಬಿಡ್ತೀನಿ ಇಂಡಿಕೇಟ್ರ್ ಆಫ್ ಆನ್ ಮಾಡೋದು. ನೋಡಿ ಆಟೋಮೆಟಿಕ್ಕಾಗಿ ಆಫ್ ಆಯಿತು, ನಾನು ಆಫ್ ಮಾಡೋಣ ಅನ್ಕೋತಾ ಇದ್ದೆ, ಆಫ್ ಆಯಿತು. ಸೊ ಟರ್ನ್ ತಗೊಂಡು ಒಂದು 10 ಸೆಕೆಂಡ್ ಅನ್ಕೋಬೋದು. ಸೊ ಮಜಾ ಇದೆ. ಲೈಕ್ ನೀವು ಹೆಂಗೆ ಬಗ್ಸಿ ಏನು ಮಾಡ್ತೀರಾ ಗಾಡಿ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆಟೋಮೆಟಿಕ್ಕಾಗಿ ಆಫ್ ಮಾಡುತ್ತೆ. ಒಂಥರ ಕ್ರೇಜಿ. ಇದ್ರ ಹಾರ್ನ್ ಸ್ವಲ್ಪ ಮೈಲ್ಡಾಗಿದೆ, ಅಷ್ಟು ಓಕೆ ಒಂಥರ ಚೆನ್ನಾಗಿದೆ. ಆದರೆ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ. ನಾನು ಅನ್ಕೋತಾ ಇದ್ದೀನಿ ನನ್ನದು ಪೋಲೋಗೆ ಏನು ಬರುತ್ತೆ ಅದೇ ಹಾರ್ನನ್ನು ಇದಕ್ಕೆ ಇನ್ಸ್ಟಾಲ್ ಮಾಡ್ಕೊಟ್ಟ ಅಂತ. ಸೊ ನಾನು ಬೆನೆಲಿ ಇದು ಕೂಡ ಹಾರ್ನ್ ಪ್ರಾಬ್ಲಮ್ ಆದಾಗ 2 ಪೀಸ್ ತರಿಸಿದ್ದೆ, ಒಂದು ಸೆಟ್ ತರಿಸಿದ್ದೆ, ಅದು 2 ಪೀಸ್ ಬರುತ್ತೆ. ಸೊ ಒಂದು ಬೆನೆಲಿ ಜೊತೆ ಹೋಗಿದೆ, ಇನ್ನೊಂದು ಮನೇಲೇ ಇದೆ. ನಾನು ಅನ್ಕೋತಾ ಇದ್ದೀನಿ ಅದನ್ನು ಇದಕ್ಕೆ ಇನ್ಸ್ಟಾಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಆ್ಯಸ್ ಆಫ್ ನಾವು ನೋಡೋಣ, ಇನ್ನೊಂದು ಸ್ವಲ್ಪ ದಿನ ಓಡಿಸಿ ಹೇಗೆ ಅನಿಸುತ್ತೆ ಅಂತ. ಆಲ್ಮೋಸ್ಟ್ ಸೌತ್ ಎಂಡ್ ಸರ್ಕಲ್ ರೋಡಲ್ಲಿ ಇದ್ದೀನಿ, 4th ಬ್ಲಾಕ್ ಹತ್ತತ್ರ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ 4th ಬ್ಲಾಕ್ ಎಂಟ್ರಾಗಿ RT ಆಫೀಸ್ ಬರುತ್ತೆ. ಸೊ ಅಲ್ಲಿವರೆಗೂ ತಡ್ಕೊಳ್ರಪ್ಪ. I'll see you soon. ಹಲೋ, ಹಾಂ ಸಚಿ, ಹಾಂ ಬಂದೆ ಕಣ. ನಾನು RT ಆಯಿತು ಕೆಲಸ. ಇವಾಗ ಅದೇ ನಂದಿನಿ ರೋಡಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ಜಯನಗರಿಂದ. ಹೌದಾ, ಸರಿ ಕಳ್ಸಿ. ಆಲ್ ರೈಟ್. ಸೊ RTOನಲ್ಲಿ ವಿಚಾರಣೆ ಮಾಡ್ಕೊಂಬಂದಾಯಿತು. ಸೊ ಇವಾಗ ನಮ್ಮದು ಗಾಡಿನ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಐಟಮ್. ಒಂದ್ಸಲಿ ನೀವು ಗಾಡಿ ಪರ್ಚೇಸ್ ಮಾಡಿದ್ರೆ ಯೂಶ್ವಲಿ ನೀವು ನೋಟ್ರಿಗೆ ಹೋಗಿ ಒಂದು ಅಗ್ರಿಮೆಂಟ್ ಮಾಡಿಸ್ತೀರಾ, ಬಾಂಡ್ ಪೇಪರ್ ಮೇಲೆ, ಸ್ಟ್ಯಾಂಪ್ ಪೇಪರ್ ಮೇಲೆ, ಸಾರಿ ನಾಟ್ ಬಾಂಡ್ ಪೇಪರ್, ಸ್ಟ್ಯಾಂಪ್ ಪೇಪರ್ ಮೇಲೆ. ಅದು ಒಂಥರ ಜಸ್ಟ್ ಅಗ್ರಿಮೆಂಟಿಗೋಸ್ಕರ ಅಷ್ಟೇ. ಇಟ್ಸ್ ನಾಟ್ ಅ ಲೀಗಲ್ ಡಾಕ್ಯುಮೆಂಟ್. ಕೋರ್ಟಲ್ಲಿ ಕೂಡ ಅದು ಏನೂ ವ್ಯಾಲ್ಯೂ ಇರೋಲ್ಲ. ಬಟ್ ಅದೊಂಥರ ಹೇಗೆ ಅಂದರೆ ಮನಃಶಾಂತಿಗೋಸ್ಕರ ಮಾಡಿಸ್ಕೊಳ್ಳೋಂಥ ಡಾಕ್ಯುಮೆಂಟು. ನನಗೆ ನೋಟ್ರಿ ಅವ್ರು ಹೇಳಿದ್ದೆ ಹೀಗೆ. ಸೊ ಈಗ ಏನಾಗುತ್ತೆ ಅಂದರೆ ನೀವು ಒಂದ್ಸರಿ ಬೈಕ್ ಪರ್ಚೇಸ್ ಮಾಡಿದಾಗ ಈ ಡೀಡ್ ಮಾಡಿ ನಿಮ್ಮ ಸೇಫ್ಟಿಗೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಇದಾದ ಮೇಲೆ ನಿಮ್ಮ ಗಾಡಿ ಅಕಸ್ಮಾತ್ ಲೋನಲ್ಲಿತ್ತು ಅಂದರೆ ನೀವು ಲೋನನ್ನು ಕ್ಲಿಯರ್ ಮಾಡಬೇಕು. ಸೊ ಲೋನ್ ಕ್ಲಿಯರ್ ಮಾಡೋಕ್ಕೆ 2 ಸ್ಟೆಪ್ಪು. ಸ್ಟೆಪ್ 1, ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಲೋನನ್ನು ಬ್ಯಾಂಕಲ್ಲಿ ಕ್ಲಿಯರ್ ಮಾಡಬೇಕು. ಅಲ್ಲಿಂದ NOC ಸಿಕ್ಕಿದ ಮೇಲೆ RT ಆಫೀಸ್ಗೆ ಫಸ್ಟ್ ಓನರ್ ಯಾರು ನಿಮಗೆ ಬೈಕ್ ಕೊಟ್ಟರೋ ಅವರು ಅಲ್ಲಿ ಹೋಗಿ ಎಲ್ಲ ಲೋನ್ ಕ್ಲಿಯರ್ ಆಗಿದೆ ಅಂತ ಅಲ್ಲಿ ಕ್ಲೋಸ್ ಮಾಡಿಸ್ಬೇಕು. ಅದು 1 ತಿಂಗಳು ತೊಗೊಳತ್ತಂತೆ RTOನಲ್ಲಿ ಕಂಪ್ಲೀಟ್ ಆಗೋಕ್ಕೆ ಪ್ರಾಸೆಸ್ಸು. ಸೊ ಅದು ಮುಗಿದ ಮೇಲೆ ಆವಾಗ ನೀವು ನಿಮ್ಮದು ನಿಯರ್ ಬೈ RTO ಅಥವಾ ಇಲ್ಲಿಂದ RTO ಎಲ್ಲಿಗಾರು ಹೋಗ್ಬೋದು. ಅಪ್ ಟು ಯು, ಚಾಯ್ಸ್ ಇಸ್ ಅಪ್ ಟು ಯು. ಓನರ್ಶಿಪ್ ಟ್ರಾನ್ಸ್ಫರ್ದು ಏನಿದೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಸೊ ಇದು ಪ್ರಾಸೆಸ್ಸು ಓನರ್ಶಿಪ್ ಟ್ರಾನ್ಸ್ಫರ್ಗೆ. ಸೊ ಇದೆಲ್ಲದನ್ನು ಕೂಡ ನೀವು ಮಾಡಬೇಕಾಗಿರೋದು ಪರಿವಾಹನ್ ವೆಬ್ಸೈಟಲ್ಲಿ. ಲಿಂಕನ್ನು ನಾನು ಇಲ್ಲೆಲ್ಲರೂ ಹಾಕ್ತೀನಿ. ಸೊ RTO ಕೆಲಸ ಮುಗೀತು. ಇವತ್ತಿನ ಅಜೆಂಡಾದು 2ನೇ ಕೆಲಸ ಸಚಿಗೆ ಮೀಟ್ ಮಾಡೋಕ್ಕಿದೆ. ಮೀಟ್ ಮಾಡೋ ರೀಸನ್ನು ಒಂದು ಸ್ಯಾಡಲ್ ಸ್ಟೇ ಮಾಡಿಸ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಆ ಕಡೆ ಹೊರಟಿದ್ದೀವಿ.
ಸೊ ನಮ್ಮ ಸಚಿನ್ ಅವರು ಲೊಕೇಶನ್ ಕಳಿಸ್ತಾ ಇದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ದಟ್. ಲೊಕೇಶನ್ ಸಿಕ್ಕಿದ ತಕ್ಷಣ ಇಲ್ಲಿಂದ ಹೊರಡ್ತೀವಿ. ಯಪ್, ಲೊಕೇಶನ್ ಬಂತು, ಲೊಕೇಶನ್ ಹಾಕಾಯಿತು. ಆಲ್ ರೈಟ್, ಸ್ಟ್ರೇಟ್ ರೋಡು. ಡಗ 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 ನಡ್ರಪ್ಪ. ಸೊ ಇವತ್ತು ರೆಡಿ ಮಾಡ್ಸೋಕ್ಕೆ ಕೊಡ್ತೀನೋ ಇಲ್ವೋ ಅದು ಇನ್ನೂ ಗ್ಯಾರಂಟಿ ಇಲ್ಲ, ಗೊತ್ತಿಲ್ಲ. ನಾನು ಅಂದ್ಕೊಂಡಿರೋ ಪ್ರಕಾರ ಇವತ್ತು ಜಸ್ಟು ಕೇಳಿಕೊಂಡು ನಮಗೆ ಪ್ರೈಸು ಓಕೆ ಅನ್ನಿಸ್ತು ಅಂದರೆ ಫಾರ್ವರ್ಡ್ ಹೋಗಬೇಕೋ ಬೇಡೋ ಅಂತ ಯೋಚನೆ ಮಾಡೋದು. ಸೊ ಸದ್ಯಕ್ಕೆ ಇಷ್ಟು ಅಜೆಂಡಾನಲ್ಲಿ ಹೋಗ್ತಾಯಿದ್ದೀವಿ. ಏನರಪ್ಪ ಕೊಚ್ಚೆ ರೋಡಲ್ಲಿ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಬ್ಲಾಗನ್ನು ಎಂಡ್ ಮಾಡ್ತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಮ್ಮ ಬೇರೆ ಕಂಟೆಂಟನ್ನು ವಾಚ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.